ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಲೆಜೆಂಡ್ ಸರವಣಂ ಅಭಿನಯದ ಲೀಡರ್ ಅನ್ನೋ ತಮಿಳಿನ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಶಕ್ತಿವೇಲು ಅವನ್ ಮಗಳ ಜೊತೆ ಆರಾಮಾಗಿ ಜೀವನ ಮಾಡ್ತಾ ಇರ್ತಾನೆ. ಆದ್ರೆ ಪೊಲೀಸರ ಎಡವಟ್ಟಿನಿಂದ ರೌಡಿಗಳ ಜೊತೆ ಜಗಳ ಆಗುತ್ತೆ. ಪೊಲೀಸರು ಮಾಡಿದ ಎಡವಟ್ಟು ಏನು, ಆ ರೌಡಿಗಳು ಯಾರು, ಶಕ್ತಿವೇಲುಗೆ ಏನಾಗುತ್ತೆ, ಕಡೆಗೆ ಮೂವಿಯಲ್ಲಿ ರಿವೀಲ್ ಆಗೋ ಟ್ವಿಸ್ಟ್ ಗಳು ಆದ್ರೂ ಏನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಒಂದು ಸೀಕ್ರೆಟ್ ಏಜೆನ್ಸಿನ ತೋರಿಸ್ತಾರೆ. ಆ ಏಜೆನ್ಸಿ ಕಡೆ ರಾಕಿ ಅನ್ನೋ ವ್ಯಕ್ತಿ ಒಂದು ಇಂಟರ್ನ್ಯಾಷನಲ್ ಮಾಫಿಯಾದಲ್ಲಿ ಸ್ಪೈ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಆ ಮಾಫಿಯಾ ಲೀಡರ್ ದಿ ಡೆವಿಲ್ ಅನ್ನೋನಿಗೆ ರಾಕಿ ಬಗ್ಗೆ ಗೊತ್ತಾಗಿ ಅವನ ಕೈಗೆ ಬಾಂಬ್ ಇರೋ ವಾಚ್ ಹಾಕಿ ಬ್ಲಾಸ್ಟ್ ಆಗೋ ಹಾಗೆ ಮಾಡ್ತಾನೆ. ಜೊತೆಗೆ ಆ ಏಜೆನ್ಸಿಗೆ ಕೂಡ ಒಂದು ಗಿಫ್ಟ್ ರೀತಿ ಕಳಿಸ್ತಾನೆ. ಅದು ರಾಕಿ ಕಳಿಸಿರೋದು ಅಂತ ಅದನ್ನ ಓಪನ್ ಮಾಡ್ತಾರೆ. ಆ ಏಜೆನ್ಸಿ ಕೂಡ ಬ್ಲಾಸ್ಟ್ ಆಗಿ ಎಲ್ಲ ಏಜೆಂಟ್ಗಳು ಸತ್ತೋಗ್ತಾರೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ತೂತುಕುಡಿ ಹಾರ್ಬರ್ ನ ತೋರಿಸ್ತಾರೆ. ಅಲ್ಲಿಗೆ ಒಂದು ಶಿಪ್ ಬರುತ್ತೆ. ಅದ್ರಲ್ಲಿ ಒಂದು ಕಂಟೈನರ್ ಈ ಡೆವಿಲ್ಗೆ ಸೇರಿರೋದಾಗಿರುತ್ತೆ. ಅದ್ರಲ್ಲಿ ಏನಿದೆ ಅಂತ ಕೂಡ ತೋರ್ಸಲ್ಲ. ಅದನ್ನ ಸಾಲ್ಟ್ ಅನ್ನೋ ರೌಡಿ ಅವನ ಯಾರ್ಡ್ಗೆ ಶಿಫ್ಟ್ ಮಾಡಿಸ್ಕೊಳ್ತಾನೆ. ಆದ್ರೆ ಕಸ್ಟಮ್ ಕ್ಲಿಯರೆನ್ಸ್ ಇರಲ್ಲ. ಅದಕ್ಕೆ ಒಬ್ಬ ಆಫೀಸರ್ ಬಂದು ಅದ್ರ ಬಗ್ಗೆ ಕೇಳ್ತಾನೆ. ಅವನು ಲಂಚ ಎಲ್ಲ ತಗೊಳ್ಳಲ್ಲ. ಅದಕ್ಕೆ ಆ ಕಸ್ಟಮ್ ಆಫೀಸರ್ನ ಸಾಲ್ಟ್ ಭೀಕರವಾಗಿ ಕೊಲೆ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಈ ಕಥೆಯ ನಾಯಕ ಶಕ್ತಿವೇಲು ಅಲಿಯಾಸ್ ಶಕ್ತಿನ ತೋರಿಸ್ತಾರೆ. ಅವನ್ ಮಗಳು ಐರೀನ್ ಅಂತ. ಅವಳಿಗೆ ಕಿವಿ ಕೇಳಿಸಲ್ಲ. ಅದಕ್ಕೆ ಯಾವಾಗ್ಲೂ ಹಿಯರಿಂಗ್ ಡಿವೈಸ್ ನ ಹಾಕೊಂಡಿರ್ತಾಳೆ. ಅವಳು ಬೆಳಿಗ್ಗೆ ಶಕ್ತಿನ ಎಬ್ರುಸಿ ರಂಗೋಲಿ ಹಾಕೋಕೆ ಕರ್ಕೊಂಡೋಗ್ತಾಳೆ. ಆಲ್ರೆಡಿ 7:30 ಆಗಿರುತ್ತೆ. ಅದಕ್ಕೆ ಜನ ಎಲ್ರು ಓಡಾಡ್ತಾ ಇರ್ತಾರೆ. ಅದಕ್ಕೆ ಶಕ್ತಿ ನಾಚಿಕೆ ಆಗುತ್ತೆ ಅಂತಾನೆ. ಅವಾಗ ಐರಿನ್ ಮತ್ತೆ ಮನೆ ಓನರ್ ಛತ್ರಿ ಹಿಡ್ಕೊಂಡು ಶಕ್ತಿನ ಈಚೆ ಕರ್ಕೊಂಡೋಗಿ ರಂಗೋಲಿ ಹಾಕಿಸ್ತಾರೆ. ಶಕ್ತಿ ಹೆಂಡತಿ ಮೀರಾ ಇವಾಗ ಬದುಕಿರಲ್ಲ. ಶಕ್ತಿನೇ ಐರಿನ್ ನೋಡ್ಕೊಳ್ತಾ ಇರ್ತಾನೆ. ಈ ಶಕ್ತಿ ಮತ್ತೆ ಐರಿನ್ ಕಾಟ ತಾಳೋಕೆ ಆಗದೆ ಪಕ್ಕದ ಮನೆಯವರು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಒಂದ್ ಗಾಳಿಪಟ ಆರೋಯ್ತು ಅಂತ ಅದನ್ನ ತರೋಕೆ ಶಕ್ತಿ ಪಕ್ಕದ ಮನೆಯವ್ರ ಟೆರಸ್ಗೆ ಹೋಗೋಕೆ ಮೆಟ್ಟಿಲು ಮೇಲಿಟ್ಟಿದ್ದ ಮೆಣಸಿನಕಾಯಿ ಹಪ್ಪಳ ಎಲ್ಲಾನು ಎಸ್ದು ಹೋಗಿರ್ತಾನೆ. ಜೊತೆಗೆ ಮಳೆಯಲ್ಲಿ ಶಕ್ತಿ ಮತ್ತೆ ಐರಿನ್ ಐಸ್ ಕ್ರೀಮ್ ತಿನ್ನೋದನ್ನ ನೋಡಿ ಪಕ್ಕದ ಮನೆಯವ್ರ ಮಕ್ಕಳು ಐಸ್ ಕ್ರೀಮ್ ತಿನ್ಬೇಕು ಅಂತ ಕೇಳಿರ್ತಾರೆ. ಐಸ್ ಕ್ರೀಮ್ ತಿಂದು ಎಲ್ರಿಗೂ ಶೀತ ಆಗಿರುತ್ತೆ. ಇನ್ನ ದೀಪಾವಳಿ ದಿನ ಶಕ್ತಿ ಪಟಾಕಿ ತಂದು ಉರಿಸ್ತಾನೆ ಅಂತ ಪಕ್ಕದ ಮನೆಯವರು 1.5 ಲಕ್ಷ ಕೊಟ್ಟು ಪಟಾಕಿ ತಂದಿರ್ತಾರೆ. ಆದ್ರೆ ಶಕ್ತಿ ಮತ್ತೆ ಐರಿನ್ ಮನೆ ಮೇಲೆ ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡ್ತಾರೆ. ಜೊತೆಗೆ ಶಕ್ತಿ ಪಕ್ಕದ ಮನೆಯವರಿಗೆ ಪಕ್ಕದ ರೋಡ್ಗೆ ಹೋಗಿ ಪಟಾಕಿ ಹೊಡೀರಿ ಅಂತ ಹೇಳಿರ್ತಾನೆ. ಅದಕ್ಕೆ ಇವಾಗ ಪಕ್ಕದ ಮನೆಯವರು ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ. ಶಕ್ತಿ ಅವನ್ ಮನೆ ಓನರ್ ಮೆಕ್ಯಾನಿಕ್ ಶಾಪ್ ಅಲ್ಲೇ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಐರಿನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಆದ್ರೂ ಐರಿನ್ಗೆ ಅವಳ ತಾಯಿ ಜೊತೆ ಇರ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹೀಗೆ ಒಂದಿನ ಶಕ್ತಿ ಐರಿನ್ ಕರ್ಕೊಂಡ್ ಬರೋಕೆ ಸ್ಕೂಲ್ ಹತ್ರ ಹೋದ್ರೆ ಐರಿನ್ ಕಾಣಲ್ಲ. ಶಕ್ತಿ ಗಾಬರಿ ಆಗೋಗ್ತಾನೆ. ಆದ್ರೆ ಐರಿನ್ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇರ್ತಾಳೆ. ಅವಳನ್ನ ನೋಡಿ ಶಕ್ತಿಗೆ ಸಮಾಧಾನ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ DSP ಇಂದ್ರಾನ ತೋರಿಸ್ತಾರೆ. ಅವಳು ಐಜಿಗೆ ಒಂದು ವಿಡಿಯೋನ ತೋರಿಸ್ತಾಳೆ. ಆ ವಿಡಿಯೋ ಅಲ್ಲಿ ಸಾಲ್ಟ್ ಕೊಲೆ ಮಾಡಿದ ಕಸ್ಟಮ್ ಆಫೀಸರ್ ಮಗಳು ಅನುಷಾ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಕೇಕ್ ಬ್ಲಾಸ್ಟ್ ಆಗಿ 7 ಜನ ಸತ್ತೋಗಿರ್ತಾರೆ. ಅನುಷಾ ಮಾತ್ರ ಬದುಕಿರ್ತಾಳೆ. ಇದನ್ನ ಇಂದ್ರ ಐಜಿಗೆ ತೋರಿಸಿ ಸಾಲ್ಟ್ ಕಂಟೈನರ್ ಯಾರ್ಡ್ ಅಲ್ಲಿ ಏನೋ ನಡೀತಾ ಇದೆ, ಆ ಕಂಟೈನರ್ ಅಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಐಜಿ ಇದನ್ನೆಲ್ಲ ನಿಮ್ SP ಜೊತೆ ಮಾತಾಡು ಅಂತ ರೂಡ್ ಆಗಿ ಹೇಳಿ ಹೋಗ್ಬಿಡ್ತಾನೆ. ಇವಾಗ ಇಂದ್ರ ಸ್ಟೇಷನ್ಗೆ ಹೊಸದಾಗಿ ಭಕ್ತವಚಲಂ ಅನ್ನೋ SP ಬರ್ತಾನೆ. ಅವನು ಮುಂಚೆ ಮಿಲಿಟರಿಯಲ್ಲಿರ್ತಾನೆ. ಅವನ್ ಪೂರ್ತಿ ಫ್ಯಾಮಿಲಿನೇ ಪೊಲೀಸ್ ಸರ್ವಿಸ್ ಅಲ್ಲಿರುತ್ತೆ. ಅದಕ್ಕೆ ವಚಲಂ ಮಿಲಿಟರಿ ಬಿಟ್ಟು SP ಆಗಿ ಬರ್ತಾನೆ. ಅವನು ಸ್ಟೇಷನ್ಗೆ ಬರ್ತಿದ್ದ ಹಾಗೆ ಅವನ್ ಫ್ಯಾಮಿಲಿ ಅವರೆಲ್ಲ ಕಾಲ್ ಮಾಡಿ ಕಾಂಗ್ರೆಟ್ಸ್ ಹೇಳೋಕೆ ಶುರು ಮಾಡ್ತಾರೆ. ಇಂದ್ರ ಕಂಟೈನರ್ ಬಗ್ಗೆ ಕೆದುಕ್ತಾ ಇದ್ದಾಳೆ ಅಂತ ಅವಳ ಕೊಲಿಗೆ ಸಾಲ್ಟ್ಗೆ ಹಾಕೊಡ್ತಾನೆ. ಜೊತೆಗೆ ನಿಮ್ ಜೊತೆ ಇರೋರೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ಬೇಕು, ಹುಷಾರು ಅಂತ ಹೇಳ್ತಾನೆ. ಆದ್ರೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಫಾತಿಮಾ ಅನ್ನೋ PC. ಫಾತಿಮಾ ಟೀಮ್ ಮಾರೋ ರೀತಿ ಯಾರ್ಡ್ಗೆ ಹೋಗಿ ಅಲ್ಲಿ ಏನೇನಾಗ್ತಿದೆ ಅಂತ ಇಂದ್ರಾಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾಳೆ. ಅದೇ ಯಾರ್ಡ್ಗೆ ಸಾಲ್ಟ್ ನ ಭೇಟಿ ಆಗೋಕೆ ಶಕ್ತಿ ಬರ್ತಾನೆ. ಯಾಕಂದ್ರೆ ಶಕ್ತಿನೇ ಸಾಲ್ಟ್ ಮತ್ತೆ ಅವನ ಕ್ಲೈಂಟ್ಸ್ ಗಾಡಿಗಳನ್ನ ಸರ್ವಿಸ್ ಮಾಡೋದು. ಅದಕ್ಕೆ ಡೈಲಿ ಶಕ್ತಿ ಬಂದು ಕಾರ್ ತಗೊಂಡೋಗೋದು, ಕಾರ್ ಬಿಟ್ಟು ಹೋಗೋದು, ಈ ರೀತಿ ಕೆಲಸ ಮಾಡ್ತಾ ಇರ್ತಾನೆ. ಆ ದಿನ ರಾತ್ರಿ ಪೋರ್ಟ್ ಹತ್ರ ಇಂದ್ರ ಫಾತಿಮಾ ಜೊತೆ ಮಾತಾಡ್ತಾ ಇರ್ತಾಳೆ. ಫಾತಿಮಾ ಶಕ್ತಿ ಬಗ್ಗೆ ಎಲ್ಲಾ ವಿಷಯ ಹೇಳ್ತಾಳೆ. ಆವಾಗ ಶಕ್ತಿ ಕಾರ್ ತಗೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಇಂದ್ರ ಕಾರ್ ಕೆಟ್ಟೋಗಿದೆ ಅಂತ ಶಕ್ತಿಗೆ ಹೇಳ್ತಾಳೆ. ಶಕ್ತಿ ಕಾರ್ ಸ್ಟಾರ್ಟ್ ಮಾಡಿ ಕೊಟ್ಟು ಹೋಗ್ತಾನೆ. ಇವಾಗ ಇಂದ್ರ ಶಕ್ತಿನ ಫಾಲೋ ಮಾಡೋಕೆ ಶುರು ಮಾಡ್ತಾಳೆ. ಒಂದ್ ಮಾಲಲ್ಲಿ ಶಕ್ತಿ ಜೇಬಿಂದ ಆಧಾರ್ ಕಾರ್ಡ್ ಬೀಳುತ್ತೆ.
ಅದ್ರ ಫೋಟೋ ತಗೋತಾಳೆ. ಇಂದ್ರನ ಸಾಲ್ಟ್ ಕೊಲೆ ಮಾಡೋಕೆ ಫಾಲೋ ಮಾಡ್ತಾ ಇರ್ತಾನೆ. ಶಕ್ತಿಗೆ ಒಂದು ಕಾಲ್ ಬರುತ್ತೆ ಅಂತ ಕಾರ್ನ ರೋಡ್ ಸೈಡ್ಗೆ ಹಾಕ್ತಾನೆ. ಅದೇ ರೋಡ್ ಅಲ್ಲಿ ವಚಲಂ ಇರ್ತಾನೆ. ಅಲ್ಲಿಗೆ ಇಂದ್ರ ಹೋಗಿ ಮಾತಾಡ್ತಾ ಇರ್ತಾಳೆ. ಅವಾಗ ಸಾಲ್ಟ್ ಕಡೆಯವರು ಇಂದ್ರ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋಕೆ ಟ್ರೈ ಮಾಡ್ತಾರೆ. ವಚಲಂ ಕಾಪಾಡ್ತಾನೆ. ಸಾಲ್ಟ್ ಅಲ್ಲಿಂದ ಶಕ್ತಿ ಕಾರಲ್ಲಿ ಎಸ್ಕೇಪ್ ಆಗ್ತಾನೆ. ಅಟ್ಯಾಕ್ ಮಾಡಿದವರನ್ನ ವಚಲಂ ಹಿಡಿದು ವಿಚಾರಿಸಿದ್ರೆ ಅವರು ಹಳೆ ದ್ವೇಷ ಇತ್ತು ಅಂತ ಸುಳ್ಳು ಹೇಳ್ತಾರೆ. ಮಾರನೇ ದಿನ ಸಾಲ್ಟ್ ಫಾತಿಮಾನ ಕೊಲೆ ಮಾಡಿ ಇಂದ್ರ ಮನೆ ಮುಂದೆ ಹಾಕಿರ್ತಾನೆ. ಅದ್ನ ನೋಡಿ ಇಂದ್ರಾಗೆ ತುಂಬಾ ನೋವಾಗುತ್ತೆ. ಅದಕ್ಕೆ ವಚಲಂ ಇಂದ್ರಾಗೆ ಆ ಕೇಸಿಂದ ದೂರ ಇರು ಅಂತ ಹೇಳ್ತಾನೆ. ಇಂದ್ರ ಇದ್ರ ಬಗ್ಗೆ ಅವಳ ತಂದೆ ಜೊತೆ ಮಾತಾಡಿದಾಗ ಅವಳ ತಂದೆ ಸಾಲ್ಟ್ ಜೊತೆ ಇರೋರನ್ನೇ ಅವನ ವಿರುದ್ಧ ಹೋಗುವ ಹಾಗೆ ಮಾಡುವಂತ ಅಡ್ವೈಸ್ ಮಾಡ್ತಾರೆ. ಅದಕ್ಕೆ ಇಂದ್ರ ಮಾರನೇ ದಿನ ಗ್ಯಾರೇಜ್ಗೆ ಹೋಗಿ ಶಕ್ತಿನ ಭೇಟಿಯಾಗಿ ಸಾಲ್ಟ್ ಕಾರ್ಗಳಲ್ಲಿ ಆಡಿಯೋ ಬಗ್ಗಿಡ್ಬೇಕು ಅಂತಾಳೆ. ಆದ್ರೆ ಶಕ್ತಿ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಸಾಲ್ಟ್ ಯಾರ್ಡ್ಗೆ ಹೋಗಿ ಕಾರ್ ಬಿಟ್ಟು ಬೇರೆ ಕಾರ್ ತಗೊಂಡ್ ಬರ್ತಾ ಇರ್ತಾನೆ. ಅವಾಗ ಸಾಲ್ಟ್ ಕಡೆ ಅವನು ಶಕ್ತಿಗೆ ಕಾಲ್ ಮಾಡಿ ಇಂದ್ರ ಏನಕ್ ಬಂದಿದ್ಲು ಅಂತ ಕೇಳ್ತಾನೆ. ಶಕ್ತಿ ಎಲ್ಲ ನಿಜ ಹೇಳ್ತಾನೆ. ಆದ್ರೆ ಸಾಲ್ಟ್ ಕಡೆ ಅವನು ಶಕ್ತಿ ಹೇಳೋದನ್ನ ನಂಬಲ್ಲ. ಅಲ್ಲಿಂದ ಶಕ್ತಿ ಐರಿನ್ ನ ಕರ್ಕೊಂಡ್ ಬರೋಕೆ ಸ್ಕೂಲ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಐರಿನ್ ಇರಲ್ಲ. ಸಾಲ್ಟ್ ಕಡೆ ಅವನು ಎತ್ತಾಕೊಂಡು ಹೋಗಿರ್ತಾನೆ. ಅವನೇ ಶಕ್ತಿಗೆ ಕಾಲ್ ಮಾಡಿ ಐರಿನ್ ಕಂಟೈನರ್ ಅಲ್ಲಿ ಇದ್ದಾಳೆ, ಆದ್ರೆ ಕಾಪಾಡ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಶಕ್ತಿ ಕಂಟೈನರ್ ಯಾರ್ಡ್ಗೆ ಹೋಗ್ತಾನೆ. ಆಲ್ರೆಡಿ ಕಂಟೈನರ್ ನ ಈಚೆ ಕಳಿಸ್ತಾ ಇರ್ತಾರೆ. ಅದಕ್ಕೆ ಶಕ್ತಿ ಸಾಲ್ಟ್ ಕಡೆಯವ್ರಿಗೆಲ್ಲ ಹೊಡೆದು ಆ ಕಂಟೈನರ್ ನ ಫಾಲೋ ಮಾಡ್ತಾನೆ. ಸ್ವಲ್ಪ ಚೇಸಿಂಗ್ ಎಲ್ಲ ಆದ್ಮೇಲೆ ಶಕ್ತಿ ಕಾರ್ ತಗೊಂಡೋಗಿ ಆ ಕಂಟೈನರ್ ಮುಂದೆ ನಿಲ್ಲಿಸ್ತಾನೆ. ಹಿಂದೆಯಿಂದ ಒಂದು ಕಂಟೈನರ್ ಬಂದು ನಿಲ್ಲುತ್ತೆ. ಶಕ್ತಿ ಓಡೋಗಿ ಡೋರ್ ಓಪನ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಐರಿನ್ ಇರಲ್ಲ. ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ಹಿಂದೆ ಇದ್ದ ಇನ್ನೊಂದು ಕಂಟೈನರ್ ಅಲ್ಲಿ ಇಂದ್ರ ಪ್ರೆಸ್ ಅವರೆಲ್ಲ ಇರ್ತಾರೆ. ಅವರು ಕಂಟೈನರ್ ಅಲ್ಲಿ ಇದ್ದ ವಸ್ತು ಫೋಟೋ ತಗೋತಾರೆ. ಕಂಟೈನರ್ ಅಲ್ಲಿ ಅಮೋನಿಯಂ ನೈಟ್ರೇಟ್ ಇರುತ್ತೆ, ಅಂದ್ರೆ ಈರಿಯಾ. ಅದನ್ನ ಬಾಂಬ್ ಮಾಡೋಕು ಯೂಸ್ ಮಾಡ್ತಾರೆ. ಇವಾಗ ವಚಲನ್ ಆ ಕಂಟೈನರ್ ನ ಸೀಸ್ ಮಾಡ್ತಾನೆ. ಇಲ್ಲಿ ಶಕ್ತಿಗೆ ಗೊತ್ತಾಗುತ್ತೆ ಐರಿನ್ ನ ಸಾಲ್ಟ್ ಕಡೆ ಅವರು ಕಿಡ್ನಾಪ್ ಮಾಡಿರಲಿಲ್ಲ, ಇಂದ್ರಾನೇ ಸ್ಕೂಲ್ ಇಂದ ಕರ್ಕೊಂಡೋಗಿ ಆ ರೀತಿ ನಾಟಕ ಆಡಿದ್ಲು ಅಂತ. ಇವಾಗ ಇಂದ್ರ ಶಕ್ತಿ ಹತ್ರ ಸಾರಿ ಕೇಳಿ ಅವನ್ ಜೊತೆ ಐರಿನ್ ನ ಕಳಿಸ್ತಾಳೆ. ಆ ದಿನ ರಾತ್ರಿ ಗ್ಯಾರೇಜ್ ಓನರ್ ಶಕ್ತಿಗೆ ಬೈದು ಹೋಗಿ ಸಾಲ್ಟ್ ಹತ್ರ ಸಾರಿ ಕೇಳ್ಕೊಂಡ್ ಬಾ, ಅವನಿಂದಾನೇ ಈ ಗ್ಯಾರೇಜ್ ರನ್ ಆಗ್ತಾ ಇರೋದು, ಇಲ್ಲ ಅಂದ್ರೆ ನಿನ್ ಕೆಲಸ ಹೋಗುತ್ತೆ ಅಂತಾನೆ. ಅದಕ್ಕೆ ಶಕ್ತಿ ಸಾಲ್ಟ್ ಯಾರ್ಡ್ಗೆ ಹೋಗಿ ಸಾರಿ ಕೇಳ್ತಾನೆ. ಆದ್ರೆ ಸಾಲ್ಟ್ ನಾಳೆ ಬೆಳಿಗ್ಗೆ ಬಾ, ಕ್ಷಮಿಸ್ತೀನಿ, ಆದ್ರೆ ಇವತ್ ರಾತ್ರಿನೇ ನಿನ್ ಮಗಳನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಶಕ್ತಿ ಅವನ್ ಮಗಳನ್ನ ಕೊಲ್ಲೋಕೆ ಹೋಗ್ತಿದ್ದವ್ರನ್ನೆಲ್ಲ ಹೊಡೆದು ಕಾರ್ ಡಿಕ್ಕಿಗೆ ಹಾಕೊಂಡು ಗ್ಯಾರೇಜ್ ಹತ್ರ ಬರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ವಚಲಂ ಬರ್ತಾನೆ. ಶಕ್ತಿ ಅವನ್ ಕೈಗೆ ಆಗಿದ್ದ ರಕ್ತನ ವೇಸ್ಟ್ ಅಲ್ಲಿ ಸೀಟಿ ಬಿಸಾಕ್ತಾನೆ. ವಚಲಂ ಶಕ್ತಿಗೆ ನಾಳೆಯಿಂದ ಡೈಲಿ ಸ್ಟೇಷನ್ಗೆ ಬಂದು ಸೈನ್ ಹಾಕ್ಬೇಕು ಅಂತಾನೆ. ಶಕ್ತಿ ಯಾಕೆ ಅಂತ ಕೂಡ ಕೇಳಲ್ಲ. ಎಷ್ಟ್ ಗಂಟೆಗೆ ಬರ್ಬೇಕು ಅಂತ ಕೇಳ್ತಾನೆ. ವಚಲಂ ಸುಮ್ನೆ ಹೇಳ್ದೆ ಏನು ಬರೋದ್ ಬೇಡ ಅಂತ ಸುತ್ತಮುತ್ತ ನೋಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆಮೇಲೆ ಸಾಲ್ಟ್ ಕಾಲ್ ಮಾಡಿ ಶಕ್ತಿಗೆ ಐರಿನ್ ನ ಕಾಪಾಡ್ಕೊಂಡೆ, ಆದ್ರೆ ಇವಳನ್ನ ಯಾರು ಕಾಪಾಡ್ತಾರೆ ಅಂತ ಅನುಷಾನ ತೋರಿಸ್ತಾನೆ. ಅನುಷ ಯಾರು ಅಂತ ಗೊತ್ತಲ್ಲ, ಆ ಕೊಲೆ ಆದ ಕಸ್ಟಮ್ ಆಫೀಸರ್ ನಮ್ ಮಗಳು. ಅನುಷ ಬೇಕು ಅಂದ್ರೆ ವಾಪಸ್ ಆ ಕಂಟೈನರ್ ನ ಎತ್ಕೊಂಡ್ ಬಾ ಅಂತ ಹೇಳ್ತಾನೆ. ಶಕ್ತಿ ಸರಿ ಅಂತಾನೆ. ಅವಾಗ್ಲೇ ಗ್ಯಾರೇಜ್ಗೆ ಸಾಲ್ಟ್ ನ ಇನ್ನೊಂದ್ ಗ್ಯಾಂಗ್ ಬಂದು ಶಕ್ತಿಗೆ ಅಣ್ಣ ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿನ್ ಮಗಳು ಕತೆ ಮುಗಿಸ್ತೀವಿ ಅಂತಾರೆ. ಅಷ್ಟೇ, ಶಕ್ತಿ ಎಲ್ರಿಗೂ ಹೊಡೆದು ಡಿಕ್ಕಿಗೆ ಹಾಕ್ತಾನೆ. ಆಮೇಲೆ ಓನರ್ಗೆ ಐರಿನ್ ನ ಹುಷಾರಾಗಿ ನೋಡ್ಕೊಳ್ಳೋಕೆ ಹೇಳಿ ಅವನು ಕಂಟೈನರ್ ಎತ್ತೋಕೆ ಹೋಗ್ತಾನೆ. ಈ ಕಡೆ ಸಾಲ್ಟ್ ಕಡೆಯ ಪೊಲೀಸ್ ಮೂಟೆಗಳನ್ನೆಲ್ಲ ದೋಣಿಲಿ ಸಾಕ್ಸೋಕೆ ಪ್ಲಾನ್ ಮಾಡಿ ಸಾಲ್ಟ್ ಕಡೆ ಅವ್ರನ್ನ ಕರೆಸಿ ಕಂಟೈನರ್ ಓಪನ್ ಮಾಡ್ತಾನೆ. ನೋಡಿದ್ರೆ ಖಾಲಿ ಖಾಲಿ ಇರುತ್ತೆ. ಹೀಗಾಗುತ್ತೆ ಅಂತ ಗೊತ್ತಿದ್ದೆ ವಚಲಂ ಬೇರೆ ಕಂಟೈನರ್ ಅಲ್ಲಿ ಅದನ್ನ ಸಾಗಿಸ್ತಾ ಇರ್ತಾನೆ. ಮೂಟೆ ಇರೋ ಕಂಟೈನರ್ ಇವಾಗ ಮೂವಿಂಗ್ ಅಲ್ಲಿ ಇರುತ್ತೆ. ಜೊತೆಗೆ ಇನ್ನು 2 ಫೇಕ್ ಕಂಟೈನರ್ಗಳು ಕೂಡ ಆ ಕಂಟೈನರ್ ಜೊತೆ ಮೂವ್ ಆಗ್ತಾ ಇರ್ತವೆ. ವಚಲಂ ಹೀಗೆ ಮಾಡ್ತಾನೆ ಅಂತ ಶಕ್ತಿ ಗೆಸ್ ಮಾಡಿ ಸಾಲ್ಟ್ಗೆ ಕಾಲ್ ಮಾಡಿ ಅದೇ ರೀತಿ 8 ಕಂಟೈನರ್ ಬೇಕು ಅಂತಾನೆ. ಆ 8 ಕಂಟೈನರ್ ವಚಲಂನ 3 ಕಂಟೈನರ್ ಜೊತೆ ಮಿಕ್ಸ್ ಆಗಿ ಆ 3 ಕಂಟೈನರ್ ನ ಲಾಕ್ ಮಾಡ್ತಾರೆ. ಆಮೇಲೆ ಅಲ್ಲಿಗೆ ಶಕ್ತಿ ಬಂದು ಮಾಲ್ ಇರೋ ಕಂಟೈನರ್ ನ ಎತ್ತಾಕೊಂಡು ಹೋಗ್ತಾನೆ. ಹೋಗ್ತಾ ಸಾಲ್ಟ್ಗೆ ಕಾಲ್ ಮಾಡಿ ಎಲ್ಲಿಗೆ ಬರ್ಬೇಕು ಅಂತ ಕೇಳ್ತಾನೆ. ಸಾಲ್ಟ್ ಲೊಕೇಶನ್ ಕಳಿಸ್ತಾನೆ. ಅಲ್ಲಿಗೆ ಹೋದ್ರೆ ಆಲ್ರೆಡಿ ಅಲ್ಲಿ ಸಾಲ್ಟ್ ಜೊತೆ ವಚಲಂ ಇರ್ತಾನೆ. ಶಕ್ತಿ ಗಾಡಿ ನಿಲ್ಸಿ ಬರ್ತಾನೆ. ಅಲ್ಲಿಗೆ ವಚಲಂ ಮ್ಯಾಜಿಸ್ಟ್ರೇಟ್ ನ ಕರೆಸ್ತಾನೆ. ಜೊತೆಗೆ ಕಂಟೈನರ್ ಅಲ್ಲಿರೋದು ಅಪಾಯಕಾರಿ ಯೂರಿಯಾನ ಅಂತ ಚೆಕ್ ಮಾಡ್ಸೋಕೆ ಮೊಬೈಲ್ ಲ್ಯಾಬ್ ನ ಕೂಡ ತರಿಸ್ತಾರೆ. ಅಲ್ಲೇ ಅದನ್ನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಅದರಿಂದ ಏನೋ ಅಪಾಯ ಆಗಲ್ಲ, ಅದು ಜಸ್ಟ್ ನಾರ್ಮಲ್ ಯೂರಿಯಾ ಅಂತ ರಿಪೋರ್ಟ್ ಹೇಳುತ್ತೆ. ಅದರಿಂದ ವಚಲಂ ಆ ಕಂಟೈನರ್ ನ ಬಿಡ್ಬೇಕಾಗುತ್ತೆ. ಸಾಲ್ಟ್ ಕಂಟೈನರ್ ತಗೊಂಡು ಹೋಗ್ತಾನೆ. ಶಕ್ತಿ ಅನುಷ ಕಡೆ ಹೋಗ್ತಾ ಇರ್ತಾನೆ. ಅವಾಗ ಕಂಟೈನರ್ ಒಳಗೆ ಒಂದು ಕೇಕ್ ಇರುತ್ತೆ. ಅದನ್ನ ಶಕ್ತಿನೇ ಇಟ್ಟಿರ್ತಾನೆ. ಅದು ಬ್ಲಾಸ್ಟ್ ಆಗಿ ಇಡೀ ಕಂಟೈನರ್ ಬ್ಲಾಸ್ಟ್ ಆಗಿ ಸಾಲ್ಟ್ ಕೂಡ ಸತ್ತೋಗ್ತಾನೆ. ಶಕ್ತಿ ಅನುಷಾನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಇಂದ್ರಾಗೆ ಇವಾಗ ಕೆಲವು ವಿಷಯಗಳು ಗೊತ್ತಾಗುತ್ತೆ.
ಅದೇನೆಂದ್ರೆ ಶಕ್ತಿಯ ನಿಜವಾದ ಹೆಸರು ಮಾರನ್ ಅಂತ. ಜೊತೆಗೆ ಶಕ್ತಿ ಆ ಊರಿಗೆ ಬಂದಿದ್ದು ಕೇವಲ 1 ತಿಂಗಳ ಹಿಂದೆ. ಅದು ಐರಿನ್ ಮತ್ತೆ ಅನುಷಾನ ಕರ್ಕೊಂಡು. ಅನುಷಾ ಮುಖ ಅರ್ಧ ಸುಟ್ಟೋಗಿರುತ್ತೆ, ಯಾಕಂದ್ರೆ ಅವಳು ಬರ್ಡೇ ದಿನ ಕೇಕ್ ಬ್ಲಾಸ್ಟ್ ಆಗಿರುತ್ತೆ ಅಲ್ವಾ, ಅದ್ರಿಂದ. ಅದಕ್ಕೆ ಶಕ್ತಿ ಅವಳನ್ನ ಆಸ್ಪತ್ರೆಗೆ ಸೇರಿಸಿ ಐರಿನ್ ನ ಸ್ಕೂಲ್ಗೆ ಸೇರ್ಸೋಕೆ ಹೋಗಿರ್ತಾನೆ. ಐರಿನ್ ನ ಸ್ಕೂಲ್ಗೆ ಸೇರ್ಸೋಕೆ ಮಾರನ್ಗೆ ಇಂದ್ರ ತಂದೆನೆ ಸಹಾಯ ಮಾಡಿರ್ತಾರೆ. ಇವಾಗ ಈ ಎಲ್ಲಾ ವಿಷಯ ಗೊತ್ತಾಗಿ ಇಂದ್ರ ಇದನ್ನೆಲ್ಲ ವಚಲಂಗೆ ಹೇಳ್ತಾಳೆ. ವಚಲಂ ಇಂದ್ರನ ಕರ್ಕೊಂಡು ಡೈರೆಕ್ಟ್ ಅವಳ ಮನೆಗೆ ಹೋಗಿ ಅವಳ ತಂದೆಗೆ ಗನ್ ಹಿಡ್ದು ಮಾರನ್ ಬಗ್ಗೆ ನಿಜ ಹೇಳೋಕೆ ಕೇಳ್ತಾನೆ. ಅವನು ಕತೆ ಹೇಳೋಕೆ ಶುರು ಮಾಡ್ತಾನೆ. ಮಾರನ್ ಒಂದು ಸೀಕ್ರೆಟ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅದನ್ನ 12 ಮ್ಯಾನ್ ಸ್ಕ್ವಾಡ್ ಅಂತ ಕರಿತಾ ಇರ್ತಾರೆ. ಅದ್ರಲ್ಲಿ ಟೋಟಲ್ 12 ಜನ ಇರ್ತಾರೆ. ಅದಕ್ಕೆ ಮಾರನ್ನೇ ಲೀಡರ್. ಆ ಟೀಮ್ಗೆ ಕೊನೆಯದಾಗಿ ಸೇರ್ಕೊಂಡಿದ್ದೆ ಈ ಕಥೆಯ ನಾಯಕಿ ಮೀರಾ. ಈ ಟೀಮ್ ಕೆಲಸ ಏನು ಅಂದ್ರೆ ಇಂಡಿಯಾದಲ್ಲಿ ಇದ್ದು ಇಂಡಿಯಾ ವಿರುದ್ಧ ಮಸಲತ್ತು ಮಾಡೋರ್ನ ಹುಡುಕಿ ಎಲಿಮಿನೇಟ್ ಮಾಡೋದು. ಇವಾಗ ಮೀರಾ ಮತ್ತೆ ಮಾರನ್ಗೆ ಅದೇ ರೀತಿ ಒಂದು ಮಿಷನ್ ಬರುತ್ತೆ. ಅದಕ್ಕೆ ಅವರಿಬ್ರು ಗಂಡ ಹೆಂಡತಿ ತರ ನಾಟಕ ಆಡ್ಬೇಕಾಗಿರುತ್ತೆ. ಇಬ್ರು ಗಂಡ ಹೆಂಡತಿ ತರ ನಾಟಕ ಆಡ್ತಾನೆ ಪ್ರೀತಿಲಿ ಬೀಳ್ತಾರೆ. ಅವರಿಗೆ ಕೊಟ್ಟಿದ್ದ ಮಿಷನ್ ನ ಕಂಪ್ಲೀಟ್ ಕೂಡ ಮಾಡ್ತಾರೆ. ಆಮೇಲೆ ಮೀರಾ ಪ್ರೆಗ್ನೆಂಟ್ ಆಗ್ತಾಳೆ. ಅವರಿಗೆ ಹೆಣ್ಮಗು ಆಗುತ್ತೆ. ಆಮೇಲೆ ಇಬ್ರು ಮದುವೆ ಆಗ್ತಾರೆ. ಇವಾಗ ಮತ್ತೆ ಒಂದ್ ಮಿಷನ್ ಬರುತ್ತೆ. ಪಾಕಿಸ್ತಾನ ಅಲ್ಲಿ ಸ್ಪೈ ಆಗಿ ಕೆಲಸ ಮಾಡಿ ಇವಾಗ ಇಂಡಿಯಾ ವಿರುದ್ಧ ತಿರುಗಿ ಬಿದ್ದಿದ್ದ ಚರಣ್ ರಾಜ್ ಅನ್ನೋನನ್ನ ಎಲಿಮಿನೇಟ್ ಮಾಡೋದು. ಅದ್ನ ಮಾರನ್ ಟೀಮ್ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಅವನಿಗೆ ಒಬ್ಬ ಮಗ ಇರ್ತಾನೆ. ಆ ವಿಷಯ ಮಾರನ್ ಟೀಮ್ಗೆ ಗೊತ್ತಾಗಲ್ಲ. ಚರಣ್ ರಾಜ್ ಮಗ ಮಾರನ್ ಟೀಮ್ ನ ಹುಡುಕಿ ಕೊಲೆ ಮಾಡ್ತಾ ಬರ್ತಾನೆ. 12 ಜನದಲ್ಲಿ 7 ಜನರ ಕೊಲೆ ಆಗುತ್ತೆ. ಎಲ್ರು ಅವನ್ನ ಡೆವಿಲ್ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಅದೇ ನಾವು ಮೊದಲನೇ ಸೀನ್ ಅಲ್ಲಿ ನೋಡಿದ್ವಲ್ಲ, ಅವನೇ ಡೆವಿಲ್. ಆದ್ರೆ ಆ ಡೆವಿಲ್ ಮೀರಾನೇ ಇರ್ಬೇಕು ಅಂತ ಎಲ್ರು ಡೌಟ್ ಪಡ್ತಾ ಇರ್ತಾರೆ. ಅದಕ್ಕೆ ಎಲ್ರು ದೂರ ದೂರ ಇರ್ತಾರೆ. ಹೀಗಿದ್ದಾಗ ಒಂದು ದೇಶದಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ನ ಪ್ರೊಟೆಸ್ಟ್ ಮಾಡ್ತಿದ್ದ ಜನರು ಆಸ್ಟೇಜ್ ಆಗಿ ತಗೊಂಡಿರ್ತಾರೆ. ಅದಕ್ಕೆ ಇಂಡಿಯನ್ ಅಂಬಾಸಡರ್ ಆಗಿದ್ದ ಇಂದ್ರ ತಂದೆ ಮಾರನ್ ಟೀಮ್ ನ ಅನ್ಅಫಿಷಿಯಲ್ ಆಗಿ ಅಲ್ಲಿಗೆ ಕರೆಸ್ತಾರೆ. ಇವಾಗ 5 ಜನ ಇರ್ತಾರೆ ಅಷ್ಟೇ. ಅಲ್ಲಿ ಇಂದ್ರ ತಂದೆ ಜೊತೆ ಆ ಡೆವಿಲ್ ಕೂಡ ಇರ್ತಾನೆ. ಅವನ ಹೆಸರು ರಾಬರ್ಟ್ ಅಂತ. ಆ ರಾಬರ್ಟ್ ನ ಇಂದ್ರ ಪ್ರೀತಿ ಮಾಡ್ತಾ ಇರ್ತಾಳೆ. ಮಾರನ್ ಟೀಮ್ಗೆ ರಾಬರ್ಟ್ ಹೆಲ್ಪ್ ಮಾಡೋದಾಗಿ ಇಂದ್ರ ತಂದೆ ಹೇಳ್ತಾರೆ. ಎಲ್ರು ಕಾಲೇಜ್ ಹತ್ರ ಹೋಗ್ತಾರೆ. ಮಾರನ್ನ ಬಿಟ್ಟು ಮಿಕ್ಕ ಎಲ್ರಿಗೂ ಮೀರಾನೇ ಡೆವಿಲ್ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಮೀರಾ ಮತ್ತೆ ಮಾರನ್ಗೆ ರಾಬರ್ಟ್ ಡೆವಿಲ್ ಇರ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಅವರು ಯಾರಿಗೂ ಹೇಳಲ್ಲ. ಮೊದಲು ಸ್ಟೂಡೆಂಟ್ಸ್ ನ ಸೇಫ್ ಆಗಿ ಇಂಡಿಯಾಗೆ ಕಳಿಸಿ ಆಮೇಲೆ ಡೆವಿಲ್ ಬಗ್ಗೆ ಯೋಚನೆ ಮಾಡೋಣ ಅಂತ ಅನ್ಕೋತಾರೆ. ಮೊದಲು ಕಾಲೇಜ್ ಒಳಗಡೆ ಅವ್ರ ಟೀಮ್ ನ ಒಬ್ಬ ಮೆಂಬರ್ ನ ಟನಲ್ ಮುಖಾಂತರ ಕಳಿಸ್ತಾರೆ. ಅವನ ಹಿಂದೆ ರಾಬರ್ಟ್ ಹೋಗ್ತಾ ಇರ್ತಾನೆ. ಅದಕ್ಕೆ ರಾಬರ್ಟ್ ನ ಹಿಂದೆ ಮೀರಾ ಹೋಗ್ತಾ ಇರ್ತಾಳೆ. ರಾಬರ್ಟ್ ಮಾರನ್ ಟೀಮ್ ಮೆಂಬರ್ ನ ಕೊಲೆ ಮಾಡ್ಬಿಡ್ತಾನೆ. ಅದನ್ನ ಮೀರಾ ನೋಡಿ ರಾಬರ್ಟ್ ಡೆವಿಲ್ ಅಂತ ಮಾರನ್ಗೆ ಹೇಳಿ ರಾಬರ್ಟ್ ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಇವಾಗ ಮಾರನ್ ಪ್ಲಾನ್ ಬಿ ಆಕ್ಟಿವೇಟ್ ಮಾಡ್ತಾನೆ. ಡೈರೆಕ್ಟ್ ಅವನ್ ಟೀಮ್ ಜೊತೆ ಕಾಲೇಜ್ಗೆ ನುಗ್ಗಿ ಎಲ್ಲಾ ಸ್ಟೂಡೆಂಟ್ಸ್ ನು ಸೇಫ್ ಆಗಿ ಕರ್ಕೊಂಡು ಏರ್ಪೋರ್ಟ್ ಗೆ ಹೋಗ್ತಾನೆ. ಈ ಕಡೆ ರಾಬರ್ಟ್ ಕೂಡ ಸತ್ತು ಬಿದ್ದಿರ್ತಾನೆ. ಅದನ್ನ ಮೀರಾ ನೋಡಿ ಮಾರನ್ಗೆ ಹೇಳುವಷ್ಟರಲ್ಲಿ ಹಿಂದೆಯಿಂದ ಯಾರೋ ಮೀರಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮೀರಾ ಅಲ್ಲಿಂದ ಒಂದು ಕಾಡಿನ ಬಳಿ ಓಡೋಗ್ತಾಳೆ. ಅಲ್ಲಿಗೆ ಮೀರಾ ಟೀಮ್ ಇನ್ನಿಬ್ರು ಬರ್ತಾರೆ. ಅವ್ರನ್ನ ಮೀರಾನೇ ಕೊಲ್ಲೋ ತರ ತೋರಿಸ್ತಾರೆ. ಈ ಕಡೆ ಏರ್ಪೋರ್ಟ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ ನ ಸೇಫ್ ಆಗಿ ಪ್ಲೇನ್ ಗೆ ಹತ್ತಿಸ್ತಾರೆ. ಅವಾಗ ಮೀರಾ ಮಾರನ್ಗೆ ಕಾಲ್ ಮಾಡಿ ರಾಬರ್ಟ್ ಡೆವಿಲ್ ಅಲ್ಲ, ಅವನೊಬ್ಬ ಟ್ವಿನ್, ಡೆವಿಲ್ ಕೂಡ ನೋಡೋಕೆ ರಾಬರ್ಟ್ ತರಾನೇ ಇದ್ದಾನೆ ಅಂತ ಹೇಳ್ತಾಳೆ. ಇವಾಗ ನಾನು ಏರ್ಪೋರ್ಟ್ ಕಡೆ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಮೀರಾನೇ ಡೆವಿಲ್ ಅಂತ ಮಾರನ್ ಟೀಮ್ ಅವರು ಅವರ ಚೀಫ್ ಗೆ ಹೇಳಿರ್ತಾರೆ. ಅದಕ್ಕೆ ಚೀಫ್ ಮಾರನ್ಗೆ ಕಾಲ್ ಮಾಡಿ ಮೀರಾನ ಕೊಲ್ಲೋಕೆ ಹೇಳ್ತಾನೆ. ಮಾರನ್ಗೆ ಬೇರೆ ದಾರಿ ಇಲ್ಲದೆ ಮೀರಾನ ಶೂಟ್ ಮಾಡ್ಬೇಕಾಗುತ್ತೆ. ಅವಳು ಸತ್ತೋಗ್ತಾಳೆ. ಆಮೇಲೆ ಅಲ್ಲಿಗೆ ಡೆವಿಲ್ ಎಂಟ್ರಿ ಕೊಡ್ತಾನೆ. ಮಾರನ್ ಟೀಮ್ ಅಲ್ಲಿದ್ದ ಇನ್ನಿಬ್ರೂನ ಕೊಲ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಪ್ಲೇನ್ ಸೇಫ್ ಆಗಿ ಟೇಕ್ ಆಫ್ ಆಗುತ್ತೆ. ಮಾರನ್ ಪೊಲೀಸರನ್ನ ಶೂಟ್ ಮಾಡ್ತಾನೆ. ಅದಕ್ಕೆ ಮಾರನ್ನ ಹಿಡಿದು ಜೈಲಿಗೆ ಹಾಕ್ತಾರೆ. ಮಾರನ್ ಜೈಲಲ್ಲಿದ್ದಾಗ ಇಂದ್ರ ತಂದೆ ಅವನ್ ಮಗಳ ಫೋಟೋ ತೋರಿಸ್ತಾ ಇರ್ತಾನೆ. ಮಾರನ್ ಜೈಲಿಂದ ರಿಲೀಸ್ ಆಗ್ತಾನೆ. ಅವನ್ ಮಗಳನ್ನ ಹುಡಿಕೊಂಡು ಹೋಗ್ತಾನೆ. ಅವನ್ ಮಗಳು ಇವಾಗ ಒಂದು ಅನಾಥಾಶ್ರಮದಲ್ಲಿ ಇರ್ತಾಳೆ. ಅಲ್ಲಿಗೆ ಹೋಗ್ತಾನೆ. ಆದ್ರೆ ಅವಳ ಜೊತೆ ಮಾತಾಡೋಕೆ ಸೆಕ್ಯೂರಿಟಿ ಅವರು ಬಿಡಲ್ಲ. ಅವಾಗ ಅಲ್ಲೇ ಇದ್ದ ಅನಾಥಾಶ್ರಮದ ಓನರ್ ರೇಣುಕಾ ಮಾರನ್ನ ಗುರ್ತಿಡಿತಾಳೆ. ಹೇಗೆ ಅಂದ್ರೆ ಮಾರನ್ ಕಾಪಾಡಿದ್ದ ಇಂಡಿಯನ್ ಸ್ಟೂಡೆಂಟ್ಸ್ ಅಲ್ಲಿ ರೇಣುಕಾ ಕೂಡ ಒಬ್ಳಾಗಿರ್ತಾಳೆ. ಅವಳು ಐರಿನ್ ಹೇಗೆ ಅನಾಥಾಶ್ರಮಕ್ಕೆ ಬಂದ್ಲು ಅಂತ ಹೇಳ್ತಾಳೆ. ಹೇಗೆ ಅಂದ್ರೆ ಅನುಷಾ ಬರ್ಡೇಗೆ ಐರಿನ್ ಮತ್ತೆ ಮೀರಾ ತಾಯಿ ಕೂಡ ಹೋಗಿರ್ತಾರೆ. ಅಲ್ಲಿ ಬ್ಲಾಸ್ಟ್ ಅಲ್ಲಿ ಐರಿನ್ ಅಜ್ಜಿ ಅನುಷಾ ತಾಯಿ ಎಲ್ಲಾ ಸತ್ತೋಗಿರ್ತಾರೆ. ಐರಿನ್ ಅನುಷಾ ಬದುಕಿರ್ತಾರೆ. ರೇಣುಕಾ ಅನುಷಾಗೆ ಅತ್ತೆ ಆಗ್ಬೇಕು. ಸೊ ರೇಣುಕಾ ಅವ್ರನ್ನ ಅಲ್ಲಿಗೆ ಕರ್ಕೊಂಡ್ ಬಂದಿರ್ತಾಳೆ. ಇದೆಲ್ಲ ಮಾರನ್ಗೆ ಗೊತ್ತಾಗುತ್ತೆ. ಜೊತೆಗೆ ಮಾರನ್ ಕಂಡ್ರೆ ಐರಿನ್ಗೆ ಆಗ್ತಾ ಇರಲ್ಲ.
ಐರಿನ್ ಅಜ್ಜಿ ಐರಿನ್ಗೆ ಅವಳ ತಂದೆ ಕೆಟ್ಟೋನು, ಅವನಿಂದಾನೇ ಅವಳ ತಾಯಿ ಸತ್ತಿರೋದು ಅಂತ ಹೇಳಿರ್ತಾಳೆ. ಅದಕ್ಕೆ ಐರಿನ್ಗೆ ಮಾರನಂದೇ ಆಗ್ತಾ ಇರಲ್ಲ. ಅದ್ರಿಂದ ಮಾರನ್ ಐರಿನ್ಗೆ ಅವನೇ ಅವಳ ತಂದೆ ಅಂತ ಹೇಳಲ್ಲ. ಅದೇ ಆಶ್ರಮದಲ್ಲಿ ಅಕೌಂಟೆಂಟ್ ಆಗಿ ಕೆಲ್ಸಕ್ಕೆ ಸೇರ್ಕೋತಾನೆ. ಆ ಆಶ್ರಮಕ್ಕೆ ಈ ಸಾಲ್ಟ್ ಬಂದು ರೇಣುಕಾಗೆ ತೊಂದರೆ ಕೊಡ್ತಾ ಇರ್ತಾನೆ. ಯಾಕಂದ್ರೆ ಅವಳ ಅಣ್ಣನೇ ಅಲ್ವಾ ಸತ್ತಿರೋದು, ಕಸ್ಟಮ್ ಆಫೀಸರ್. ಅದಕ್ಕೆ ಅವಳು ಕೇಸ್ ಹಾಕಿರ್ತಾಳೆ. ಇದನ್ನೆಲ್ಲ ತಿಳ್ಕೊಂಡ ಮಾರನ್ ಸಾಲ್ಟ್ ಕತೆ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿ ಐರಿನ್ಗೆ ಅವನ್ ಮಗಳು ತರ ನಾಟಕ ಆಡೋಕೆ ಹೇಳಿ ಅವನು ಐರಿನ್ ಮತ್ತೆ ಅನುಷಾನ ಕರ್ಕೊಂಡು ತೂತುಕುಡಿಗೆ ಹೋಗ್ತಾನೆ. ಅಲ್ಲಿ ಅನುಷಾನ ಆಸ್ಪತ್ರೆಗೆ ಸೇರಿಸಿ ಅವನು ಅವನ ಆಟ ಶುರು ಮಾಡ್ತಾನೆ. ಇಂದ್ರ ತಂದೆ ಹೆಲ್ಪ್ ತಗೊಂಡು ಮಾರನ್ ಅವನಿಗೆ ಹೇಗ್ ಬೇಕೋ ಆ ರೀತಿ ಪ್ಲಾನ್ ಸೆಟ್ ಮಾಡ್ಕೊಂಡು ಸಾಲ್ಟ್ ನ ಸಾಯಿಸ್ತಾನೆ. ಇದೆಲ್ಲ ಇವಾಗ ಇಂದ್ರ ಮತ್ತೆ ವಚಲಂಗೆ ಗೊತ್ತಾಗುತ್ತೆ. ಈ ಕಡೆ ಡೆವಿಲ್ ಇವಾಗ ಇಂಡಿಯಾಗೆ ವಾಪಸ್ ಬರ್ತಾನೆ. ಬಂದು ಮೊದಲು ಅವನ ಕಡೆಯವರಿಗೆ ಆ ಪೋರ್ಟ್ ಏರಿಯಾನ ಬ್ಲಾಸ್ಟ್ ಮಾಡೋಕೆ ಹೇಳ್ತಾನೆ. ಅವನ ಹತ್ರ ಇನ್ನು 39 ಕಂಟೈನರ್ ಇರುತ್ತೆ, ಎಲ್ಲಾನು ಪೋರ್ಟ್ ಅಲ್ಲೇ ಬ್ಲಾಸ್ಟ್ ಮಾಡೋಕೆ ಹೇಳ್ತಾನೆ. ಈ ಕಡೆ ಮಾರನ್ ಸಾಲ್ಟ್ ಸತ್ತ ಅಂತ ಅನುಷಾ ಮತ್ತೆ ಐರಿನ್ ನ ವಾಪಸ್ ಆಶ್ರಮಕ್ಕೆ ಕರ್ಕೊಂಡ್ ಬಂದು ಬಿಡ್ತಾನೆ. ಆದ್ರೆ ಇವಾಗ ಐರಿನ್ಗೆ ಮಾರನ್ ಜೊತೆನೆ ಇರ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮಾರನ್ ಡೆವಿಲ್ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಪೋರ್ಟ್ ಕಡೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅಡ್ಡ ವಚಲಂ ಬರ್ತಾನೆ. ಅಲ್ಲಿ ಮಾರನ್ ವಚಲಂಗೆ ಮೋಟಿವೇಟ್ ಮಾಡಿ ಪೋರ್ಟ್ ಅಲ್ಲಿ ಏನೋ ಆಗ್ತಿದೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಾನೆ. ಮಾರನ್ ವಾಪಸ್ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿಗೆ ಡೆವಿಲ್ ಗ್ಯಾಂಗ್ ಜೊತೆ ಎಂಟ್ರಿ ಕೊಡ್ತಾನೆ. ಅಷ್ಟರಲ್ಲಿ ಮಾರನ್ ಮಕ್ಕಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿಸಿರ್ತಾನೆ. ಅವನು ರೇಣುಕಾ ಐರಿನ್ ಎಲ್ರು ಒಂದು ಕ್ಯಾಬ್ ಅಲ್ಲಿ ದೇಶ ಬಿಟ್ಟು ಹೋಗೋಕೆ ಟ್ರೈನ್ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ. ಆದ್ರೆ ಕ್ಯಾಬ್ ಡ್ರೈವರ್ ಡೆವಿಲ್ಗೆ ಅವನು ಹೋಗ್ತಿರೋ ಲೊಕೇಶನ್ ಹೇಳ್ತಾನೆ. ಆದ್ರಿಂದ ಡೆವಿಲ್ ಬಂದು ಆ ಕ್ಯಾಬ್ ಸುತ್ತ ಫೈರ್ ಮಾಡ್ತಾನೆ. ಆದ್ರೆ ಕ್ಯಾಬ್ ಅಲ್ಲಿ ಯಾರು ಇರೋದೇ ಇಲ್ಲ. ಇದೆಲ್ಲ ಮಾರನ್ನ ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಮಾರನ್ ವಚಲಂಗೆ ಅವನ್ ಫ್ಯಾಮಿಲಿ ಸಹಾಯ ತಗೊಂಡು ಪೋರ್ಟ್ ನ ಅವನ್ ಕಂಟ್ರೋಲ್ಗೆ ತಗೊಳ್ಳೋಕೆ ಹೇಳ್ತಾನೆ. ಅದೇ ರೀತಿ ವಚಲಂ ಫ್ಯಾಮಿಲಿಗೆ ಕಾಲ್ ಮಾಡಿ ಎಲ್ರು ಪೋರ್ಟ್ ಗೆ ಕರೆಸ್ಕೊಂಡು ಬಾಂಬ್ ಬ್ಲಾಸ್ಟ್ ಆಗದೆ ಇರೋ ರೀತಿ ಮಾಡಿ ಪೋರ್ಟ್ ನ ಕಂಟ್ರೋಲ್ಗೆ ತಗೋತಾರೆ. ಈ ಕಡೆ ಡೆವಿಲ್ ಕ್ಯಾಬ್ ಡ್ರೈವರ್ ಮುಖಾಂತರ ಆ ಕಾಡಿಗೆ ಬರೋ ಹಾಗೆ ಮಾಡಿ ಅಲ್ಲಿಗೆ ಇಂದ್ರನ ಕರೆಸಿ ಡೆವಿಲ್ ರಾಬರ್ಟ್ ನ ಕೊಂದಿದ್ಕೆ ರಿವೆನ್ ತಗೋ ಅಂತ ಹೇಳಿರ್ತಾನೆ. ಅದೇ ರೀತಿ ಇಂದ್ರ ಅವಳ ಟೀಮ್ ಜೊತೆ ಬಂದು ಡೆವಿಲ್ ಟೀಮ್ ನ ಕೊಂದು ಡೆವಿಲ್ ನ ಕೂಡ ಸಾಯಿಸ್ತಾಳೆ. ಈ ಕಡೆ ಮಾರನ್ ರೇಣುಕಾ ಮತ್ತೆ ಐರಿನ್ ಸೇಫ್ ಆಗಿ ಟ್ರೈನ್ ಹತ್ತಾರೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಟ್ರೈನ್ ಅಲ್ಲಿ ಡೆವಿಲ್ ಇರ್ತಾನೆ. ಅವಾಗ ಗೊತ್ತಾಗುತ್ತೆ ಅವರು ಟ್ವಿನ್ಸ್ ಅಲ್ಲ, ಟ್ರಿಪ್ಲೆಟ್ಸ್ ಅಂತ. ಒಂದೇ ರೀತಿ ಕಾಣೋ 3 ಜನ ಇರ್ತಾರೆ. ಅದ್ರಲ್ಲಿ ರಾಬರ್ಟ್ ಅವನ್ ತಾಯಿ ಜೊತೆ ಬೆಳೆದು ಒಳ್ಳೆಯವನಾಗಿರ್ತಾನೆ. ಇನ್ನಿಬ್ರು ಅವ್ರ ತಂದೆ ಜೊತೆ ಬೆಳೆದು ಕೆಟ್ಟವರಾಗಿರ್ತಾರೆ. ಇಲ್ಲಿ ಮಾರನ್ಗೂ ಡೆವಿಲ್ಗೂ ಫೈಟ್ ಆಗುತ್ತೆ. ಮಾರನ್ ಎಲ್ರಿಗೂ ಚೆನ್ನಾಗಿ ಹೊಡಿತಾನೆ. ಡೆವಿಲ್ ಐರಿನ್ ಕೈಗೆ ಬಾಂಬ್ ಇರೋ ವಾಚ್ ಹಾಕ್ತಾನೆ. ಆದ್ರೆ ಮಾರನ್ ಆ ವಾಚ್ ನ ತೆಗೆದು ಡೆವಿಲ್ ಕೈಗೇನೆ ಹಾಕಿ ಅವನಿಗೆ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. ಅದೇನೆಂದ್ರೆ ಮೀರಾ ಸತ್ತಿಲ್ಲ ಅನ್ನೋದು. ಮೀರಾಗೆ ಹಾರ್ಟ್ ರೈಟ್ ಸೈಡ್ ಅಲ್ಲಿ ಇರುತ್ತೆ, ಅದರಿಂದ ಮೀರಾ ಸತ್ತಿರಲ್ಲ. ಆದ್ರೆ ಮೀರಾ ಬದುಕಿದ್ದಾಳೆ ಅಂತ ಗೊತ್ತಾದ್ರೆ ಡೆವಿಲ್ ಸಾಯಿಸೋಕೆ ಟ್ರೈ ಮಾಡ್ತಾನೆ ಅಂತ ಮಾರನ್ ಮೀರಾನ ಅದೇ ದೇಶದಲ್ಲಿ ಇರಿಸಿ ಸತ್ತಿರೋ ತರ ಸೆಟಪ್ ಮಾಡಿರ್ತಾನೆ. ಇದನ್ನ ಇವಾಗ ಡೆವಿಲ್ಗೆ ಹೇಳಿ ಅವನ್ನ ಈಚೆ ತಳ್ತಾನೆ. ಡೆವಿಲ್ ಬ್ಲಾಸ್ಟ್ ಆಗಿ ಸತ್ತೋಗ್ತಾನೆ. ಕಡೆಗೆ ಮಾರನ್ ಐರಿನ್ ನ ಕರ್ಕೊಂಡು ಅವಳ ತಾಯಿ ಇದ್ದ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಐರಿನ್ಗೆ ಮಾರನ್ನೇ ಅವಳ ತಂದೆ ಅಂತ ಗೊತ್ತಾಗುತ್ತೆ. ಕಡೆಗೆ ಫುಲ್ ಫ್ಯಾಮಿಲಿ ಒಂದಾಗ್ತಾರೆ. ಕೊನೆ ಸೀನಲ್ಲಿ ಇವಾಗ್ಲೂ ಮಾರನ್ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ವಚಲಂ ಕಾಲ್ ಮಾಡಿ ಇಂಡಿಯಾಗೆ ವಾಪಸ್ ಯಾವಾಗ ಬರ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಮಾರನ್ ಡೆವಿಲ್ಗೆ ಬಾಸಿದ್ದಾರೆ, ಅವನು ನಮ್ನ ಹುಡಿಕೊಂಡ್ ಬರ್ತಾನೆ, ಅವನ್ ಕತೆ ಮುಗಿಸಿ ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.